ಪ್ರಜ್ವಲ್ ರೇವಣ್ಣ ಅವರದ್ದು ಎನ್ನಲಾದ ಅಶ್ಲೀಲ ವಿಡಿಯೋ ವೈರಲ್ ಪ್ರಕರಣದ ಆರೋಪಿ ಹಾಗೂ ಎಸ್ಐಟಿ ವಿರುದ್ಧ ಕಿಡಿಕಾರ್ತಿರುವ ಬೇಲೂರು ಕ್ಷೇತ್ರದ ಮಾಜಿ ಶಾಸಕ ಕೆಎಸ್ ಲಿಂಗೇಶ್ ಈ ಹಿಂದೆ ಪೆನ್ಡ್ರೈವ್ ಹಂಚಿಕೆ ಪ್ರಕರಣದ ಪ್ರಮುಖ ಆರೋಪಿ ನವೀನ್ ಗೌಡ ಅವರೊಂದಿಗೆ ಮಾತನಾಡಿದ್ದಾರೆ ಎನ್ನಲಾದ ಆಡಿಯೋ ವೈರಲ್ ಆಗಿದೆ. ಕಾಂಗ್ರೆಸ್ ಕಾರ್ಯಕರ್ತ ಎನ್ನಲಾಗ್ತಿರುವ ನವೀನ್ ಗೌಡ ಜೆಡಿಎಸ್ ನಾಯಕರ ಜೊತೆ ಸಂಬಂಧ ಹೊಂದಿದ್ದ ಎನ್ನುವ ಬಗ್ಗೆ ಚರ್ಚೆ ನಡೆಯುತ್ತಿದೆ. ವೈರಲ್ ಆಗಿರುವ ಆಡಿಯೋದಲ್ಲಿ ವಿಧಾನಸಭೆ ಚುನಾವಣೆ ಬಳಿಕ ಸೋಲಿನ ಬಗ್ಗೆ ನವೀನ್ ಗೌಡ ಕೆಎಸ್ ಲಿಂಗೇಶ್ ಸಂಭಾಷಣೆ ನಡೆದಿದೆ ಎನ್ನಲಾಗಿದೆ. ಅಣ್ಣ ನಿಮಗಾಗಿ ಈ ಪಕ್ಷದಲ್ಲಿದ್ದೇವೆ ಅಂತ ಲಿಂಗೇಶ್ಗೆ ಹೇಳಿರುವ ನವೀನ್ ಗೌಡ ಸಂಸದ ಪ್ರಜ್ವಲ್ ನಿಮ್ಮ ವಿರುದ್ಧ ಇರುವ ನಟರಾಜ್ ಎಂಬುವರ ಜೊತೆ ಓಡಾಡ್ತಾರೆ ಎಂದು ಲಿಂಗೇಶ್ಗೆ ದೂರು ಹೇಳಿದ್ದಾನೆ. ಹೌದು, ನಾನು ಮತ್ತೆ ಗೆದ್ದರೆ ನಾನೇ ಇರ್ತೀನಿ, ಹಾಗಾಗಿ ಸೋಲಲಿ ಎಂದು ಕೆಲವರು ಓಡಾಡಿದ್ರು. ನಾನು ಎಂಪಿಗೆ ಕೇಳಿದ್ರೂ ಕೊಡ್ಲಿಲ್ಲ, ಅವರಿಗೆ ನಟರಾಜೇ ಬೇಕಂತೆ ಎಂದು ಮಾತನಾಡಿರುವ ಕೆಎಸ್ ಲಿಂಗೇಶ್ ಅವರ ಆಡಿಯೋ ವೈರಲ್ ಆಗಿದೆ. ಇದು ಪ್ರಜ್ವಲ್ ಪ್ರಕರಣದಲ್ಲಿ ಜೆಡಿಎಸ್ ಪರ ಹೋರಾಟದ ನಾಯಕತ್ವ ವಹಿಸಿರುವ ಲಿಂಗೇಶ್ ಅವರಿಗೆ ಇರಿಸು ಮುರಿಸು ಉಂಟು ಮಾಡಿದೆ. ಏನ್ ಮಾಡ್ತೇಳು, ನಾನು ಎಲ್ಲದೂ ಹೇಳ್ದೆ, ಎಂಪಿಗೆ ನಟರಾಜನ್ ಬಿಟ್ಟು ಇರಕ್ ಹಾಕಲ್ವಂತೆ. ನಿಮ್ಮ ಎಲೆಕ್ಷನ್ ದಿನ ನಾವು ಕಷ್ಟಪಟ್ಟು ಓಡಾಡ್ತಾ ಇದೀವಿ. ನಟರಾಜಣ್ಣ ಬಂದಾಗ ಅಲ್ಲಿ ಬೇರೆ ಪಕ್ಷದವರೆಲ್ಲ ಅವ್ರಿಗೆ ಯಾಕೆ ಇಲ್ಲಿ ಬಂದಿರ ಅಂತ ಉಗಿಸ್ಕೊಳ್ಸಿದ್ರು. ಎಲೆಕ್ಷನ್ ನಮ್ಗೆ ಬಹಳ ಬೇಜಾರಾಯ್ತಲ್ಲಿ. ನಿಮ್ಮ ಮೇಲೆ ವಿಶ್ವಾಸ ಇದೆ ಜನಕ್ಕೆ, ಬೇರೆ ಮೇಲೆ ಇಲ್ಲ. ಅದು ಸಮಸ್ಯೆ. ಕಾರಣ ನಾನು ಎಂಪಿಗೆ ಹೇಳ್ದೆ, ರೀ ನಟರಾಜು ಜೊತೆಗೆ ಬೇರೆನು ನೀವು ಡೈರೆಕ್ಟರ್ ಮಾಡ್ರಿ, ಬೇರೆ ಯಾರು ಹೇಳ್ರಿ ಅಂತಂದ್ರೆ ಇಲ್ಲ ಅವ್ನು ಸರಿ ಇಲ್ಲ ಇವ್ನು ಸರಿ ಇಲ್ಲ, ಅವ್ರ ಹಂಗೆ ಹಿಂಗೆ. ನಾನೇ ನೆಕ್ಸ್ಟ್ MLA ಕ್ಯಾಂಡಿಡೇಟ್ ಅಂತ ಹೇಳ್ಕೊಂಡು ಓಡಾಡವ್ರೆ. ಯಾರು? ನಟರಾಜಣ್ಣ. ಓಡಾಡಿದಾಗ ನಾನು ಸೋಲ್ಸಿರೋದು. ಗೆದ್ರೆ ಇನ್ನೊಂದ್ಸರಿ ಇವರೇ ಆಗ್ತಾರೆ, ಇನ್ನ ಮಗ ಗೆಲ್ಲಕರು ಅಂತ ಸೋಲ್ಸಿರೋದಕ್ಕೆ ಅದೇ ಕಾರಣಕ್ಕೆ ನಡಿ. ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೇಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನ ಪಡೆದುಕೊಳ್ಳಿ.